ಮೀನರಾಶಿ. ಮೀನರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ತೃತೀಯ ಸ್ಥಾನದಲ್ಲಿ ಇದ್ದಾನೆ. ಗುರು ತೃತೀಯ ಸ್ಥಾನದಲ್ಲಿ ಇದ್ದಾಗ ಸ್ಥಾನ ನಾಶ ಆಗತ್ತೆ, ಧನನಾಶ ಆಗತ್ತೆ, ಅಧಿಕ ಧನ ವ್ಯಯ ಉಂಟಾಗತ್ತೆ, ಇಷ್ಟ ಜನರ ವಿಯೋಗ ಉಂಟಾಗ್ತಕ್ಕಂಥದ್ದು, ವಿಘ್ನಗಳು ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ. ಯಾವುದೇ ಕೆಲಸಗಳನ್ನು ಕೈಗೊಂಡಾಗ ಮಾನಹಾನಿ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಕೂಡ ಇದೆ. ಇನ್ನು ಗುರು ಮೇನಲ್ಲಿ ಚತುರ್ಥ ಸ್ಥಾನಕ್ಕೆ ಬರ್ತಾನೆ. ಗುರು ಯಾವಾಗ 4ನೇ ಮನೆಗೆ ಬರ್ತಾನೆ ಆಗ ವಿನಾಕಾರಣ ಬಂಧು ಮಿತ್ರದಲ್ಲಿ ಕಲಹ ಅಥವಾ ಮನಸ್ತಾಪ ಆಗತ್ತೆ, ಮತ್ತೆ ವಾಹನದಿಂದ ತೊಂದರೆ ಅಥವಾ ನಷ್ಟ ಅಥವಾ ವಾಹನ ಅಪಘಾತಗಳು ಉಂಟಾಗ್ತಕ್ಕಂತಹದ್ದು, ಮತ್ತೆ ಸ್ನೇಹ ನಾಶ ಉಂಟಾಗ್ತಕ್ಕಂತಹದ್ದು. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂತಹದ್ದು, ಮತ್ತೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂತಹದ್ದು. ಹೀಗೆಲ್ಲಾನು ಕೂಡ ಮತ್ತೆ ಮೀನರಾಶಿಯವರು ಯಾರಿರ್ತಾರೆ ಅವರ ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು, ಮತ್ತೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇರುತ್ತೆ. ಇನ್ನು ಈ ಶನಿಯ ಬಲಾಬಲಗಳನ್ನು ನೋಡಿದಾಗ ಮೀನರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಶನಿ ವ್ಯಯಸ್ಥಾನದಲ್ಲಿ ಇದ್ದಾನೆ. ಆದ್ದರಿಂದ ಅಲ್ಲಿ ಅವರಿಗೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಕಾಲಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ವಾತಜ ವ್ಯಾಧಿಗಳು ಉಂಟಾಗ್ತಕ್ಕಂಥದ್ದು, ವೃಥಾ ಅಲೆದಾಟ ಉಂಟಾಗ್ತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಮತ್ತೆ ಬಂಧನ ಉಂಟಾಗ್ತಕ್ಕಂತಹ ಯೋಗ ಕೂಡ. ಯಾವುದೇ ಪಾಪಗ್ರಹಗಳು ವ್ಯಯಸ್ಥಾನದಲ್ಲಿ ಗೋಚಾರದಲ್ಲೇ ಇರಲಿ ಅಥವಾ ನಿಮ್ಮ ಜಾತಕಗಳಲ್ಲೇ ಇರಲಿ ಇತ್ತು ಅಂದರೆ ಬಂಧನ ಆಗ್ತಕ್ಕಂತಹ ಯೋಗ ಕೂಡ ಇರುತ್ತೆ. ಅದಕ್ಕೋಸ್ಕರ ಬಹಳ ಎಚ್ಚರಿಕೆಯಲ್ಲಿ ಇರ್ತಕ್ಕಂತಹದ್ದು ಸೂಕ್ತ. ಅದೇ ರೀತಿಯಲ್ಲಿ ಈ ಒಂದು ರಾಹು ಈ ಶನಿ ಜನ್ಮ ರಾಶಿಗೆ ಬರ್ತಾನೆ ಯಾವಾಗ ಮಾರ್ಚ್ 29ರ ನಂತರದಲ್ಲಿ. ಆಗ ಮೀನರಾಶಿಯವರಿಗೆ ಅನಾರೋಗ್ಯ ಆಗತ್ತೆ, ಮತ್ತೆ ವಿನಾಕಾರಣ ಮನಸ್ತಾಪ ಅಥವಾ ಕಲಹ ಜನಗಳಲ್ಲಿ ಉಂಟಾಗ್ತಕ್ಕಂತಹದ್ದು, ಮತ್ತೆ ಚಿತ್ತ ಭ್ರಮೆ ಉಂಟಾಗ್ತಕ್ಕಂತಹದ್ದು, ಮತ್ತೆ ಅಗ್ನಿ ವಿಷ ಇತ್ಯಾದಿಗಳಿಂದ ಲೋಹದಿಂದ ತೊಂದರೆ ಉಂಟಾಗ್ತಕ್ಕಂತಹದ್ದು, ಧನ ಅಥವಾ ದ್ರವ್ಯ ನಷ್ಟ ಉಂಟಾಗ್ತಕ್ಕಂತಹದ್ದು, ಶಾರೀರಿಕ ಪೀಡೆ ಉಂಟಾಗ್ತಕ್ಕಂತಹದ್ದು, ಪರಸ್ಥಳ ವಾಸ ಉಂಟಾಗ್ತಕ್ಕಂತಹದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ರಾಹುವಿನ ಬಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ ಜನ್ಮ ರಾಶಿನಲ್ಲೇ ಇದ್ದಾನೆ. ಆದ್ದರಿಂದ ಶಾರೀರಿಕವಾದಂತಹ ಬಾಧೆ ಉಂಟಾಗತ್ತೆ, ಮತ್ತೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂತಹದ್ದು, ಮನೆಯಲ್ಲಿ ಒಂದು ರೀತಿಯಾದಂತಹ ಕಲಹ ಅಥವಾ ಅಶಾಂತಿಯ ವಾತಾವರಣ ಇರುತ್ತೆ, ಮತ್ತೆ ಬುದ್ಧಿ ಕ್ಲೇಶ ಉಂಟಾಗ್ತಕ್ಕಂತಹದ್ದು, ತಲೆನೋವು ಬರ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಈ ರಾಹು ಬದಲಾವಣೆ ಆದಮೇಲೆ ವ್ಯಯಸ್ಥಾನಕ್ಕೆ ಬರ್ತಾನೆ. ಅದರಿಂದ ಅಧಿಕ ಧನ ವ್ಯಯ ಆಗತ್ತೆ, ಅದೇ ರೀತಿಯಲ್ಲಿ ನಿದ್ರಾ ನಾಶ ಆಗತ್ತೆ, ಹಾಗೇನೆ ಶತ್ರು ಬಾಧೆ ಉಂಟಾಗತ್ತೆ, ವೃಥಾ ಅಲೆದಾಟ ಅಥವಾ ಸಂಚಾರ ಉಂಟಾಗ್ತಕ್ಕಂತಹದ್ದು, ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂತಹದ್ದು, ಕಾಲಿನ ಸಮಸ್ಯೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಇನ್ನು ಕೇತು ಸದ್ಯದ ಪರಿಸ್ಥಿತಿಯಲ್ಲಿ ಸಪ್ತಮದಲ್ಲಿ ಇದ್ದಾನೆ. ಸಪ್ತಮದಲ್ಲಿ ಕೇತು ಇದ್ದಾಗ ದಾಂಪತ್ಯದಲ್ಲಿ ಕಲಹ ಅಥವಾ ವಿರಸ ಉಂಟಾಗ್ತಕ್ಕಂತಹದ್ದು, ಪಾಲುದಾರಿಕೆ ವ್ಯಾಪಾರದಲ್ಲಿ ತೊಂದರೆ ಉಂಟಾಗ್ತಕ್ಕಂತಹದ್ದು, ಹಾಗೇನೆ ವಿವಾಹ ವಿಳಂಬ ಆಗ್ತಕ್ಕಂತಹದ್ದು, ಮತ್ತೆ ಧನ ವ್ಯಯ ಅಥವಾ ಧನ ನಷ್ಟ ಉಂಟಾಗ್ತಕ್ಕಂತಹದ್ದು, ಪ್ರಯಾಣದಲ್ಲಿ ತೊಂದರೆ ಅಥವಾ ನಷ್ಟ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ವಿನಾಕಾರಣ ಜನಗಳಲ್ಲಿ ಕಲಹ ಅಥವಾ ಮನಸ್ತಾಪ ಆಗತ್ತೆ, ಭಯ ಅಥವಾ ಚಿಂತೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ಈ ಕೇತು ಮೇನಲ್ಲಿ ಷಷ್ಠ ಸ್ಥಾನಕ್ಕೆ ಬರ್ತಾನೆ. ಷಷ್ಠ ಸ್ಥಾನಕ್ಕೆ ಕೇತು ಬಂದಾಗ ಅಧಿಕ ಧನಲಾಭ ಆಗತ್ತೆ, ಸೌಖ್ಯ ಉಂಟಾಗತ್ತೆ, ಶತ್ರು ನಾಶ ಉಂಟಾಗ್ತಕ್ಕಂತಹದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗ್ತಕ್ಕಂತಹದ್ದು, ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಮೋಷನ್ಸ್ ಅಥವಾ ಇನ್ಕ್ರಿಮೆಂಟ್ ಆಗ್ತಕ್ಕಂತಹದ್ದು, ಅಧಿಕ ಧನಲಾಭ ಉಂಟಾಗ್ತಕ್ಕಂತಹದ್ದು, ಮತ್ತೆ ನೂತನ ಉದ್ಯೋಗ ಅಥವಾ ವ್ಯಾಪಾರವನ್ನ ಪ್ರಾರಂಭ ಮಾಡೋದಕ್ಕೆ ಒಂದು ಒಳ್ಳೆ ಸಕಾಲ ಆಗಿರ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಈ ಮೀನರಾಶಿಯವರಿಗೆ ಈ 2025ರಲ್ಲಿ ಗುರುಬಲ ಇರೋದಿಲ್ಲ, ಶನಿ ಬಲ ಕೂಡ ಇರೋದಿಲ್ಲ, ರಾಹುಬಲ ಕೂಡ ಇರೋದಿಲ್ಲ, ಕೇತು ಬಲ ಮೇನಂತರದಲ್ಲಿ ಬರುತ್ತೆ. ಆದ್ದರಿಂದ ಈ ಮೀನರಾಶಿಯವರು ನವಗ್ರಹ ಸಹಿತವಾಗಿ ವಿಶೇಷ ಗುರು ಶನಿ ರಾಹು ಗ್ರಹಗಳಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಗಣಪತಿ ಪೂರ್ವಕವಾಗಿ ಹರಿಹರರನ್ನ ದುರ್ಗೆಯನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಇಷ್ಟದೇವರನ್ನ ಕುಲದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಈ ಹಸು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಯಥಾಶಕ್ತಿ ಕೊಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಯಾರು ಕಷ್ಟದಲ್ಲಿ ಇರ್ತಾರೆ, ಯಾರು ಬಡವರು ಇರ್ತಾರೆ, ಯಾರು ತೊಂದರೆಗೆ ಒಳಗಾಗಿರ್ತಾರೆ ಅವರಿಗೆ ನಿಮ್ಮ ಕೈಲಾದಂತಹ ಸಹಾಯ ಮತ್ತೆ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಇದೆಲ್ಲದರ ಜೊತೆಗೆ ನೀವು ಎಲ್ಲ ರಾಶಿಯವರು ಕೂಡ ಗುರುವಿಗೆ ಕಡಲೆ ಕಾಳು ಅಥವಾ ಕಡಲೆ ಬೇಳೆ, ಅದೇ ರೀತಿಯಲ್ಲಿ
ಶನಿ ಗ್ರಹಕ್ಕೆ ಕರಿ ಎಳ್ಳು ಅಥವಾ ಎಳ್ಳೆಣ್ಣೆ, ರಾಹು ಗ್ರಹಕ್ಕೆ ಉದ್ದಿನ ಬೇಳೆ, ಅದೇ ರೀತಿ ಕೇತುವಿಗೆ ಹುರುಳಿ, ಈ ಧಾನ್ಯಗಳನ್ನ ನೀವು ಯಥಾಶಕ್ತಿ ನಿಮ್ಮ ಕೈಲಿ ಕೊಡಕ್ಕಾದ್ರೆ ದಾನವನ್ನು ಕೊಡ್ತಕ್ಕಂಥದ್ದು. ಆಗಾಗ ತೀರ್ಥಕ್ಷೇತ್ರಗಳಿಗೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು 5 ನಿಮಿಷ ಕೂತ್ಕೊಂಡು ನಿಮ್ಮ ಕೈಲಿ ಏನಾಗುತ್ತೋ ಅದು ಶ್ಲೋಕ ಸ್ತೋತ್ರ ಹೇಳ್ಕೊಂಡು ಅಥವಾ ಧ್ಯಾನವನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತೀನಿ. ಇಷ್ಟು ಮಾಡ್ಕೊಳ್ಳಿ, ಮೀನರಾಶಿಯವರೆಗೂ ಕೂಡ ಎಲ್ಲ ರೀತಿಯಲ್ಲೂ ಅನುಕೂಲ ಆಗತ್ತೆ.